ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಂದು ಮನೋಜ್ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಕೂಡ ನಾನು ಕುಕಿಂಗ್ ವ್ಲಾಗ್ ಮಾಡ್ತಾ ಇದ್ದೀನಿ. ಹೌಸ್ ವೈಫ್ ಆಗಿರೋದ್ರಿಂದ ಮನೇಲೆ ಬೇರೆ ಕಂಟೆಂಟ್ ಏನು ಮಾಡಬೇಕು ಅಂತ ನನಗೆ ಅಷ್ಟು ಐಡಿಯಾ ಬರ್ತಾ ಇಲ್ಲ. ಸದ್ಯಕ್ಕೆ ನಾನು ಆಚೆ ಎಲ್ಲೂ ಹೋಗೋದಿಲ್ಲ. ಚಿಕ್ಕ ಪಾಪು ಇಟ್ಕೊಂಡು ನನಗೆ ಬೇರೆ ಬೇರೆ ಕಂಟೆಂಟ್ ಅಷ್ಟು ಮಾಡೋದಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ಕುಕ್ಕಿಂಗ್ ವ್ಲಾಗೆ ಸ್ವಲ್ಪ ದಿನ ಕುಕ್ಕಿಂಗ್ ವ್ಲಾಗೆ ಕಂಟಿನ್ಯೂ ಮಾಡ್ತೀನಿ. ಆಮೇಲೆ ನೋಡೋಣ ಬೇರೆ ಬೇರೆ ಯಾವ್ಯಾವ ಥರ ನನಗೆ ಐಡಿಯಾಸ್ ಬರುತ್ತೆ, ಯಾವ ಥರ ಮಾಡಬೇಕು ಅನಿಸುತ್ತೆ. ನೀವು ಕಮೆಂಟ್ ಮಾಡಿ ಯಾವ ಥರ ವ್ಲಾಗ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ, ಅವಾಗ ಟ್ರೈ ಮಾಡ್ತೀನಿ. ಓಕೆನಾ? ಈಗ ಸದ್ಯಕ್ಕೆ ನಾನು ಕುಕ್ಕಿಂಗ್ ವ್ಲಾಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಕುಕ್ಕಿಂಗ್ ವ್ಲಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ಬೋದು ಅಂತ. ಸೊ ಇವತ್ತು ನಾನು ಮಾಡ್ತಾ ಇರೋದು ಬಸ್ಸಾರು. ಸಬ್ಸಿಗೆ ಸೊಪ್ಪು ಮತ್ತು ಅಲಸಂದೆ ಕಾಳು ಎರಡು ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ. ಮಧ್ಯಾಹ್ನ ಆಯ್ತಲ್ಲ, ಬೆಳಗ್ಗೆ ನಾಷ್ಟ ಆಯಿತು ಆಲ್ರೆಡಿ. ಈಗ ಮಧ್ಯಾಹ್ನ ಊಟಕ್ಕೆ ಮತ್ತು ನೈಟಿಗೆ 2 ಟೈಮ್ಗೂ ಬರುತ್ತೆ ಸಾಂಬಾರು ಮಾಡಿದ್ರೆ ಅಂತ ಬಸ್ಸಾರು ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ತೋರಿಸ್ತೀನಿ ನಿಮಗೆ. ಫಸ್ಟು ನಾವು ಕುಕ್ಕರ್ಗೆ ಸೊಪ್ಪು ಮತ್ತು ಕಾಳು ಎರಡನ್ನೂ ಬೇಯೋಕ್ಕೆ ಇಟ್ಬಿಡೋಣ. 2 ವಿಷಲ್ ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸಾಕು, ಇದು ಸೊಪ್ಪು ಕಾಳು ಮುಳುಗೋವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಉಪ್ಪು ನೋಡ್ಕೊಂಡು ಹಾಕಿ, ಯಾಕಂದರೆ ಆಮೇಲೆ ಸಾಂಬಾರಿಗೂ ಸ್ವಲ್ಪ ಹಾಕ್ಬೇಕಾಗುತ್ತೆ. ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿದಿಟ್ಕೊಂಡಿದ್ದೀನಿ. ಒಂದು 7 ರಿಂದ 8 ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ನಿಂಬೆಹಣ್ಣು ಸೈಜಿಂದು ಹುಣಸೆಹಣ್ಣು ಇಷ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಹಾಗೆ ಜೀರಿಗೆ 1 ಟೇಬಲ್ ಸ್ಪೂನು ಜೀರಿಗೆ ತೊಗೊಂಡಿದ್ದೀನಿ. ಇದು ಮಸಾಲೆಗೆ ಆಯಿತಾ. ಇದಿಷ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇನ್ನು ಇದು ಒಗ್ಗರಣೆಗೆ, ಸೊಪ್ಪು ಒಗ್ಗರಣೆಗೆ ಈರುಳ್ಳಿ, 1 ದೊಡ್ಡ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಣಮೆಣ್ಸಿಕಾಯಿ, ಕರಿಬೇವು, ಸ್ವಲ್ಪ ಕಾಯಿ ತುರಿ. ಇದು ಸಾಂಬಾರಿಗೆ ಒಣಮೆಣ್ಸಿಕಾಯಿ, ಆಮೇಲೆ ಕರಿಬೇವು, ಈರುಳ್ಳಿ, ಇದಿಷ್ಟು ಸಾಂಬಾರಿಗೆ ಒಗ್ಗರಣೆ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿಗೆ ಹಾಕೋಣ. ಫಸ್ಟು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಳ್ಳೋಣ. ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು 2 ವಿಷಲ್ ಆಯಿತು. ಇದನ್ನು ಆಫ್ ಮಾಡ್ಕೊಳ್ಳೋಣ. ಫಸ್ಟು 2 ವಿಷಲ್ ಕೂಗಿದ್ರೆ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಮೆತ್ತಗಾದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸಲ್ಲ ಸೊಪ್ಪು ಬೇಳೆನ. ನೆಕ್ಸ್ಟು ಹಸಿಮೆಣಸಿನಕಾಯಿ ಹುರ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೊಳ್ತೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಮೆಣಸಿಕಾಯಿನ ಹಾಕ್ಕೊಳ್ಳಿ. ಬಸ್ಸಾರು ಅಂದರೆ ಖಾರ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿ, ಅದಕ್ಕೆ ಸ್ವಲ್ಪ ಜಾಸ್ತಿ ಮೆಣಸಿಕಾಯಿ ಹಾಕಿದ್ದೀನಿ. ಇದಕ್ಕೆ ಈಗ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಹುಣಸೆಹಣ್ಣು ತೊಗೊಂಡಿದ್ವಲ್ಲ, ಹುಣಸೆಹಣ್ಣು ಹಾಕ್ಕೊಳ್ತಿದ್ದೀನಿ. ಹಾಗೆ ಕೊತ್ತಂಬರಿ, ಹಾಗೆ ಕಾಯಿ ತೊಗೊಂಡಿದ್ನಲ್ಲ, ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ ಗೈಸ್, ಇದಕ್ಕೆ ಒಬ್ಬೊಬ್ಬರು ಟೊಮೊಟೊ ಕೂಡ ಹಾಕ್ತಾರೆ. ನನಗೆ ಟೊಮೊಟೊ ಅಷ್ಟು ಇಷ್ಟ ಆಗಲ್ಲ, ಬಸ್ಸಾರಿಗೆ ಮಾತ್ರ. ಅದಕ್ಕೆ ನಾನು ಹುಣಸೆ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಜಾಸ್ತಿ ಏನು ಫ್ರೈ ಮಾಡ್ಕೊಳಕ್ಕೆ ಹೋಗಬೇಡಿ. ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಅಷ್ಟೇ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಅಥವಾ ಲೋ ಫ್ಲೇಮಲ್ಲಿ ಇಟ್ಟಾದರೂ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ. ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ಅಷ್ಟೇ ಈ ಥರ ಫ್ರೈ ಮಾಡ್ಕೊಳ್ಳೋದು. ಗೈಸ್ ನೋಡಿ, ಇದು ಸ್ವಲ್ಪ ಫ್ರೈ ಆಗಿದೆ. ಈಗ ಇದನ್ನು 5 ಮಿನಿಟ್ಸ್ ಹೀಗೆ ಬಿಡೋಣ, ತಣ್ಣಗಾಗಲಿ. ಗೈಸ್ ನೋಡಿ, ನಾನು ಅಡುಗೆ ಮಾಡ್ತಾ ಇದ್ದೀನ, ಅದಕ್ಕೆ ನನ್ನ ಮಗಳು ಅವಳು ಅಡುಗೆ ಮಾಡ್ತಾ ಇದ್ದಾಳೆ. ಸಾಂಬಾರು ಮಾಡ್ತಿದ್ದೀಯಾ ಪರಿ? ಸಾಂಬಾರು ಮಾಡ್ತಿದ್ಯಮ್ಮ? ಗೈಸ್ ಏನು ಗೊತ್ತಾ, ಮಕ್ಕಳನ್ನ ಸುಧಾರಿಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಮನೇಲಿ. ಅದರಲ್ಲೂ ಗಂಡು ಮಕ್ಳು ಹೇಳ್ತಾ ಇರ್ತಾರೆ, ಮನೇಲಿ ಇದ್ಕೊಂಡು ಏನು ಮಾಡ್ತೀಯಾ, ಪಾಪು ನೋಡ್ಕೊಳ್ಳೋದು ಅಷ್ಟೇ ನಿನ್ನ ಕೆಲಸ, ಇನ್ನೇನು ಕೆಲಸ ಇರುತ್ತೆ ಅಂತ. ಅವರು ಹೋದಾಗಿಂದ ಹಿಡಿದು ಎದ್ದಿದ ತಕ್ಷಣ ಬೆಳಗ್ಗೆ ಪಾತ್ರೆ ತೊಳೆದು, ಕಸ ಗುಡಿಸಿ, ನೆಲ ಒರೆಸಿ, ಬಟ್ಟೆ ತೊಳೆದು, ಬಟ್ಟೆ ಮಡಚಿಟ್ಟು, 3 ಟೈಮು ಅಡುಗೆ ಮಾಡಿಕೊಂಡು, ಅವ್ರಿಗೆ ಸ್ನಾನ ಅಂತೆ, ನಮ್ಮದು ಸ್ನಾನ, ಅದರಲ್ಲಿ ಪೂಜೆ, ಮಕ್ಕಳು ನಾವು ಊಟ ಮಾಡ್ಬೇಕಾದ್ರೆ ಬಾತ್ರೂಮ್ ಮಾಡ್ತಾರೆ, ಊಟ ಮಾಡ್ಬೇಕಾದ್ರೆ ಸುಸ್ಸು ಮಾಡ್ತಾರೆ.
ಇದನ್ನೆಲ್ಲ ಸಹಿಸ್ಕೊಂಡು ನಾವು ಜೀವನ ಮಾಡ್ತಿರೋದು, ಅವ್ರಿಗೆ ಅದು ಈಸಿ, ನಮಗೆ ಅದು ಕಷ್ಟ. ಹೆಣ್ಮಕ್ಳಿಗೆ ಗೊತ್ತು ಹೆಣ್ಮಕ್ಳು ಕಷ್ಟ ಏನಂತ ಅಷ್ಟೇ. ನಿಮ್ಗೇನು ಅನಿಸುತ್ತೆ ಗೈಸ್? ನಾನು ಹೇಳ್ತಿರೋದು ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ ಹೌದು ಅಂತ. ಮಸಾಲೆ ರುಬ್ಬಾಯಿತು ನೋಡಿ. ಈ ಥರ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಸಾಂಬಾರು ಒಗ್ಗರಣೆ ಹಾಕೋಣ. ಈಗ ಬಾಣಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ. 2-3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸಾಸಿವೆ, ಹಾಗೆ ಸ್ವಲ್ಪ ಜೀರಿಗೆ, ಒಂದು 3 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ, ಹಾಗೆ ಸ್ವಲ್ಪ ಕರಿಬೇವು. ಈಗ ಇದನ್ನೊಂಚೂರು ಮಿಕ್ಸ್ ಮಾಡಿಕೊಂಡು ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ನಾವಾಗಲೇ ಏನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ನಾವಾಗಲೇ ಕಾಳು ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರಿಗೇ ಮಸಾಲೆ ಆ್ಯಡ್ ಮಾಡಿಕೊಂಡು ಇದಕ್ಕೆ ಹಾಕ್ತಾಯಿದ್ದೀನಿ. ಇದೇ ನೀರು ಸಾಕು ಅನಿಸುತ್ತೆ, ಜಾಸ್ತಿ ಹಾಕ್ಬೇಡಿ ನೀವು ನೀರನ್ನ. ಗಟ್ಟಿ ಇದ್ರೇ ಚೆನ್ನಾಗಿ ಬಸ್ಸಾರು, ತಿಳಿ ಆದರೆ ರುಚಿ ಸಿಗೋದಿಲ್ಲ ಸಾಂಬಾರು, ಹಾಗಾಗಿ ಗಟ್ಟಿ ಇದ್ರೇ ಚೆನ್ನಾಗಿ. ಇದು ಇವಾಗ ಒಂದು ಕುದಿಸ್ಕೊಳ್ಳೋಣ. ಒಂದು ಕಡೆ ಇದು ಇಟ್ಟಿದ್ದೀನಿ. ಈಗ ನಾನು ಸ್ಟವ್ ಹಚ್ಕೊಂಡು ಸೊಪ್ಪಿಗೆ ಒಗ್ಗರಣೆ ಕೊಡ್ತಾಯಿದ್ದೀನಿ. ಫಸ್ಟ್ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗ ಒಣಮೆಣ್ಸಿಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂಚೂರು ಬಾಡಿಸ್ಕೊಂಡು ಹಾಗೆ ಕರಿಬೇವು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ. ಇದೊಂಚೂರು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳಿ ಸಾಕು. ಹಾಗೆ ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ನೋಡಿ ಹಾಕ್ಕೊಳ್ಳಿ. ಇದನ್ನೊಂಚೂರು ಫ್ರೈ ಮಾಡಿಕೊಂಡು ಈಗ ಸೊಪ್ಪು ಹಾಕ್ತಾಯಿದ್ದೀನಿ. ಜಾಸ್ತಿ ಸೊಪ್ಪು ಇರಲಿಲ್ಲ ಗೈಸ್, ಇದು ಸ್ವಲ್ಪ ಇತ್ತು ಅಷ್ಟೇ, ಹಾಗಾಗಿ ಕಾಳು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡಿದ್ದೀನಿ. ಬಸ್ಸಾರಲ್ಲಿ ತುಂಬ ವೆರೈಟೀಸ್ ಇದೆ, ಅದರಲ್ಲಿ ನಾನು ಸಬ್ಸಿಗೆ ಸೊಪ್ಪು ಮತ್ತು ಅಲಸಂದೆ ಕಾಳು ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದರಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಯಾವ ಥರನಾದರೂ ಮಾಡ್ಬೋದು ಇದು. ನನಗೆ ಇವತ್ತು ಮನೇಲಿ ಸ್ವಲ್ಪ ಸೊಪ್ಪಿತ್ತಲ್ಲ, ಹಾಗಾಗಿ ಕಾಳು ಇದನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ. ಈಗ ಲಾಸ್ಟಿಗೆ ಇದು ಫ್ರೈ ಆಗಿದೆ. ಈಗ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಇದನ್ನೊಂಚೂರು ಲೈಟಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಗೈಸ್ ಇವಾಗ ಈ ಕಡೆ ಸಾಂಬಾರು ಆಗಿದೆ, ಸೊಪ್ಪು ಒಗ್ಗರಣೆ ಹಾಕಾಯ್ತು. ಈಗ ಮುದ್ದೆ ಮಾಡ್ಕೊಳ್ಳೋಣ. ಚಿಕ್ಕದೊಂದು ಪಾತ್ರೆ ತೊಗೊಂಡಿದ್ದೀನಿ, ಅದಕ್ಕೆ ನನಗೆ ಎಷ್ಟು ಬೇಕೋ ಮುದ್ದೆ ಅಷ್ಟಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತಿದ್ದೀನಿ, 1 ಸ್ಪೂನ್ ಅಷ್ಟೇ. ಈಗ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಇದು ರೆಡಿ ಆಗಿದೆ. ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಉಂಡೆ ಕಟ್ಟೋಣ. ನನಗೆ ಅಚ್ಚರಾಗಿ ಮುದ್ದೆಗಿಂತ ಜಾಸ್ತಿ ಅಕ್ಕಿ ಹಾಕ್ಬಿಟ್ಟು ಮಾಡ್ತೀವಲ್ಲ, ಅನ್ನ ಅಥವಾ ಅಕ್ಕಿ ಯಾವುದಾದ್ರೂ ಆಗಲಿ ಅದನ್ನ ಹಾಕ್ಬಿಟ್ಟು ಮಾಡ್ತೀವಲ್ಲ, ಅದೇ ನನಗೆ ಜಾಸ್ತಿ ಇಷ್ಟ. ಇದು ಅಪರೂಪಕ್ಕೆ ಒಂದು ಸಲ ಮಾಡ್ತಿರ್ತೀನಿ ಅಷ್ಟೇ, ಯಾವಾಗಾದರೂ ತಿನ್ನಬೇಕು ಅನಿಸಿದ್ರೆ. ನಮ್ಮನೇಲಿ ಜಾಸ್ತಿ ಮಾಡೋದಿಲ್ಲ ನಾವು. ನಾನು 2 ಮುದ್ದೆ ಮಾಡ್ಕೊಂಡಿದ್ದೀನಿ ಅಷ್ಟೇ ಸಾಕು. ನಮ್ಮ ಪಾಪು ಒಂದು ಅರ್ಧ ತಿಂತಾಳೆ ಅಷ್ಟೇ. ಅದಕ್ಕೆ ನಾನೊಂದು ಸ್ವಲ್ಪ ಈಗ ಒಂದು ಟೈಮು ಮತ್ತು ನೈಟಿಗೂ ಹೆಂಗೋ ಆಗುತ್ತೆ ನನಗೆ. ನಾನು ತಂಗ್ಳೂ ತಿಂತೀನಿ, ಏನು ಬಿಸಿ ಬಿಸಿದೆ ತಿನ್ನಬೇಕಂತ ಏನಿಲ್ಲ. ಊಟದ ಮೇಲೆ ನಾನು ಯಾವತ್ತೂ ಗರ್ವ್ ಮಾಡೋದಿಲ್ಲ, ತಂಗ್ಳು ಬಿಸಿದು ಅಂತ. ಯಾವುದಿದ್ರೂ ತಿಂತೀನಿ ನಾನು, ಆ ಥರ ಎಲ್ಲ ಇದು ಮಾಡಲ್ಲ. ಯಾಕಂದರೆ ಒಬ್ಬೊಬ್ಬರಿಗೆ ಆ ಊಟ ಸಿಗೋದು ಕಷ್ಟ ಇರುತ್ತೆ. ಸೊ ಅದನ್ನು ನಾವು ಅರ್ಥ ಮಾಡಿಕೊಂಡು ಎಷ್ಟರಲ್ಲಿ ಇರಬೇಕೋ ಅಷ್ಟರಲ್ಲಿದ್ದರೆ ಚೆಂದ ಅಂತ ನನಗನ್ಸುತ್ತೆ. ಈಗ ಸ್ವಲ್ಪ ಕ್ಲೀನ್ ಮಾಡ್ತಾ ಇದ್ದೀನಿ. ಎಲ್ಲ ಅಡುಗೆ ಮಾಡಿಬಿಟ್ಟು ಎಲ್ಲ ಇದಾಗ್ಬಿಟ್ಟಿತ್ತು, ಎಲ್ಲ ಗಲೀಜಾಗ್ಬಿಟ್ಟಿತ್ತು. ಯಾರ್ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಕಮೆಂಟ್ ಮಾಡಿ. ಅಡುಗೆ ಮಾಡಿದ ತಕ್ಷಣ ಎಲ್ಲ ಒರೆಸೋದು, ಗ್ಯಾಸ್ ಗಲೀಜಾಗುತ್ತೆ ಅಂತ. ಒಂದೊಂದು ಚೂರು ಗಲೀಜಾಗಂಗಿಲ್ಲ, ಎಲ್ಲ ಕ್ಲೀನ್ ಮಾಡ್ತಾ ಇರ್ತೀವಿ ನಾವು ಹೆಣ್ಮಕ್ಳು. ಮತ್ತು ನಾವೇ ಎಲ್ಲ ಕ್ಲೀನ್ ಮಾಡ್ಕೊಬೇಕು, ಜಾಸ್ತಿ ಆಗಿಬಿಡುತ್ತೆ ಅಂತ. ಸೊ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ, ಓಕೆನಾ? ದಯವಿಟ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಊಟ ಎಲ್ಲ ರೆಡಿಯಾಗಿದೆ, ಊಟ ಮಾಡೋಣ ಬನ್ನಿ. ಗೈಸ್ ನಿಜವಾಗ್ಲೂ ಊಟ ಮಾತ್ರ ಸಕ್ಕತ್ತಾಗಿದೆ. ಬಸ್ಸಾರು, ಮುದ್ದೆ, ಸೊಪ್ಪು. ಈ ಊಟ ಯಾರಿಗೆಲ್ಲ ಇಷ್ಟ ಇಲ್ಲ ಹೇಳಿ, ಎಲ್ರಿಗೂ ಫೇವ್ರೇಟ್ ಇದು. ನನಗಂತೂ ತುಂಬ ಇಷ್ಟ. ನಂಗೆ ಅನ್ನ ಅದಕ್ಕಿಂತ ಜಾಸ್ತಿ ಮುದ್ದೆನೇ ತುಂಬ ಇಷ್ಟ. ನಂಗೆ ನೀವು ಈ ಥರ ಒಂದ್ಸಲ ಅಡುಗೆ ಮಾಡಿ ನೋಡಿ, ನಾನು ತೋರಿಸಿರೋ ಥರ ಸಕ್ಕತ್ತಾಗಿ ಬರುತ್ತೆ ಮಾತ್ರ, ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಊಟ ಆಯಿತು, ನಿದ್ದೆ ಬರ್ತಾ ಇದೆ, ಒಳ್ಳೆ ನಿದ್ದೆ. ಮಲ್ಗೋಕ್ಕಾಗಲ್ಲ, ಪಾಪು ಮಲ್ಗೋದಿಕ್ಕೆ ಬಿಡಲ್ಲ.
ಸೊ ಈಗ ಫಸ್ಟ್ ಪಾಪಗೆ ಸ್ನಾನ ಮಾಡಿಸ್ತೀನಿ. ಬನ್ನಿ ನಾನು ಹೇಗೆ ಸ್ನಾನ ಮಾಡಿಸ್ತೀನಿ ಅಂತ ತೋರಿಸ್ತೀನಿ. ನಮ್ಮ ಪಾಪು ಅಂತೂ ಒಂಚೂರು ಹಠ ಮಾಡೋದಿಲ್ಲ ಸ್ನಾನ ಮಾಡಬೇಕಾದ್ರೆ. ತುಂಬ ನೀಟಾಗಿ ಸ್ನಾನ ಮಾಡಿಸ್ಕೊತಾಳೆ. ನೀವೇ ನೋಡಿ ಬೇಕಂದರೆ ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಕೊತಾಳೆ ಗೊತ್ತಾ ಗೈಸ್. ಅಲ್ವಾ ಪಾಪು? ಬರೀ ಸ್ನಾನ ಎಷ್ಟು ಚೆನ್ನಾಗಿ ಮಾಡಿಸ್ಕೊಳ್ತೀಯಲ್ಲ ನೀನು. ಬನ್ನಿ ಗೈಸ್ ಅವಳಿ ಸ್ನಾನ ಮಾಡ್ಸೋಣ. ಪಾಪನ ಸ್ನಾನ ಮಾಡ್ಸೋಕೆ ಕರ್ಕೊಂಡು ಬಂದೆ. ನಾನು ಅಂದ್ಕೊಂಡೆ ಪಾಪು ತುಂಬ ಹಠ ಮಾಡ್ತಿದ್ಲು. ಪ್ರತಿದಿನ ಅವಳಿ ಸ್ನಾನ ಮಾಡಿಸ್ಬೇಕಾರೆ ಡೈಲಿ ಹಠ ಮಾಡ್ತಿದ್ಲು. ಅಳ್ತಾ ಇದ್ಲು, ಕಿವಿ ಕಿತ್ತೋಗ್ಬೇಕು ಹಂಗೆ ಅಳ್ತಾ ಇದ್ಲು. ಇದತ್ತೇನೋ ವಿಡಿಯೋ ಮಾಡ್ತಿದ್ದೀನಿ ಅಂತ ಏನೋ ಗೊತ್ತಿಲ್ಲ. ಸುಮ್ಮನೆ ಸೈಲೆಂಟಾಗಿ ಸ್ನಾನ ಮಾಡಿಸ್ಕೊಂತಿದ್ದಾಳೆ ನೋಡಿ. ನಿಮ್ಮೆಲ್ಲರಿಗೂ ಎಷ್ಟು ಡವ್ ಮಾಡ್ತಾಳೆ ನಮ್ಮ ಪಾಪು. ಈಗಲೇ ಡವ್ ಕಲ್ತಾಳೆ. ಪಾಪು ಸ್ನಾನ ಆಯಿತು. ಅವಳು ಫಸ್ಟ್ ಟೈಮು ಗೈಸ್ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅವಳು ಯಾವತ್ತೂ ಹಠ ಮಾಡ್ದಲ್ಲೇ ಸ್ನಾನ ಮಾಡಿಸ್ಕೊಂಡಿರೋ ದಿನವೇ ಇಲ್ಲ. ಅಷ್ಟು ಹಠ ಮಾಡ್ತಾಳೆ ಸ್ನಾನ ಮಾಡಬೇಕಾದ್ರೆ. ಯಾರಾದರೂ ಹೊಡಿತಾರೇನೋ ಆ ಥರ ಹಠ ಮಾಡ್ತಿದ್ಲು. ನಮ್ಮ ಪಾಪುಗೆ ಏನೇನು ಸೋಪ್, ಯಾವ ಸೋಪ್ ಯೂಸ್ ಮಾಡ್ತೀನಿ, ಯಾವ ಶಾಂಪೂ ಯೂಸ್ ಮಾಡ್ತೀನಿ, ಯಾವ್ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀನಿ ಅಂತ ಏನಾದರೂ ತಿಳ್ಕೋಬೇಕು ಅಂದರೆ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಜುಟ್ಟು ಹಾಕಿದ್ದೀನಲ್ಲ ಫ್ರೆಂಡ್ಸ್, ಇನ್ನೊಂದು ಅರ್ಧ ಗಂಟೆ ಇರೋಷ್ಟಕ್ಕೆ ಹೆಚ್ಚಾಯ್ತದು. ಆ ಜುಟ್ಟು ಫುಲ್ಲು ಹೋಗ್ಬಿಡುತ್ತೆ ಇವಾಗ. ಹಿಂಗೆ ಕೊಂಬು ಹೋಗ್ಬಿಡುತ್ತದು ಅಲ್ಲ ಪರಿ. ಪಪ್ಪಿ ಕೊಡಮ್ಮ, ಪಪ್ಪಿ ಕೊಡು. ಪೂರ್ತಿ ಎಷ್ಟೇ ಕೆಲಸ ಮಾಡಿ ಸುಸ್ತಾಗಿರಲಿ ಗೈಸ್, ಇವಳ್ದೊಂದು ನಗು ಇದೆಯಲ್ಲ, ಅವಳ್ದೊಂದು ನಗು ಸಾಕು ನಮ್ಮ ನೋವನ್ನೆಲ್ಲ ಮರೆಸೋದಕ್ಕೆ. ಅಷ್ಟು ಖುಷಿಯಾಗುತ್ತೆ. ನಮ್ಮ ಪಾಪುದು ನಂದು ಇಬ್ಬರದು ಸ್ನಾನ ಆಯಿತು. ಇವಾಗ ಕೆಳಗಡೆ ಪಾಪುನ ವಾಕಿಂಗ್ ಕರ್ಕೊಂಡು ಹೋಗ್ತೀನಿ. ಬಾ ಪರಿ ಹೋಗೋಣ ಬಾ. ಬಾ ಬಾ ಬಾ. ಅವಳಿಗೆ ಕರ್ಕೊಂಡು ಹೋಗ್ಬೇಕು ಗೈಸ್ ಕೆಳಗಡೆ, ಇಲ್ಲ ಅಂದರೆ ಸುಮ್ಮನಿರಲ್ಲ. ಡೈಲಿ ಅಭ್ಯಾಸ ಆಗ್ಬಿಟ್ಟಿದೆ ಅವಳಿಗೆ. ಬಾ ಹೋಗೋಣ ಬಾ. ಬಾ ಕೈ ಕೊಡು, ಕೈ ಕೊಡು ಬಾ. ಬರೀ ಬರೀ ಇಲ್ಲಿ ನೋಡಿಲಿ ಮಿನಿ, ಇವಳು ನೋಡ್ತಿದ್ದಾಳೆ ಬರೀ. ಇವರಿಬ್ರು ಫ್ರೆಂಡ್ಸು ಗೈಸ್ ನೋಡಿ ಹೆಂಗೆ ಓಡ್ತಾ ಇದ್ದಾಳೆ. ಅಲ್ಲಿ ನಾಯಿ ಇದೆ, ಹೋಗ್ಬೇಡ ಅಂದರೂ ಓಡ್ತಾ ಇದ್ದಾಳೆ. ಅವಳಿಂದ ನಾನು ಸುಮ್ಮನೆ ಓಡ್ತಾ ಇರ್ಬೇಕು. ನಾನು ವಾಕಿಂಗ್ ಮಾಡಲ್ಲ ಗೈಸ್, ಸುಮ್ಮನೆ ಅವಳಿಂದ ಸುತ್ತಾ ಇರ್ತೀನಿ. ಏಯ್ ಕಿತ್ಕೊಂಬಾರ್ದು. ನಮ್ಮ ಪಾಪುಗೆ ಆಚೆ ಆಡೋದು ಅಂದರೆ ಎಷ್ಟು ಖುಷಿ ಗೊತ್ತಾ ಫ್ರೆಂಡ್ಸ್. ಮನೆಯಲ್ಲಿ ಅಷ್ಟು ಕಾಟ ಕೊಡ್ತಾ ಇರ್ತಾಳೆ. ಆಚೆ ಹೋದರೆ ಅವಳನ್ನ ಹಿಡಿಯೋದೇ ಬೇಡ. ಅವಳು ಪಾಡಿಗಳು ಆಟಾಡ್ತಾ ಇರ್ತಾಳೆ ಒಬ್ಬಳೇ. ಅವಳ ಜೊತೆಗೆ ಇನ್ನೊಬ್ಳು ಫ್ರೆಂಡ್ ಇದ್ದಾಳೆ ಒಬ್ಬಳು, ಮಿನಿ ಅಂತ ಅವಳ ಹೆಸರು. ಅವಳು ಪೆಟ್ ನೇಮ್ ಮಿನಿ, ನೇಮ್ ಬೇರೆ ಇದೆ ನೋಡಿ. ಇಬ್ಬರು ಎಷ್ಟು ಚೆನ್ನಾಗಿ ಆಟಾಡ್ಕೊಳ್ತಾರೆ. ನಾವು ಆಚೆ ಹೋಗಿದ್ದು 5 ಗಂಟೆಗೆ, ಬಂದಿರೋದು 7 ಗಂಟೆಗೆ. 7 ಗಂಟೆ ಆಗೋಯ್ತು. ಇನ್ನೊಂದು ಅರ್ಧ ಗಂಟೆ ಬಿಟ್ಬಿಟ್ಟು ಊಟ ಮಾಡಿ ಮಲಗಬೇಕು. ಸೊ ಸುಸ್ತಾಗಿದೆ, ವಿಡಿಯೋ ಕಂಟಿನ್ಯೂ ಮಾಡೋದಕ್ಕಾಗಲ್ಲ. ಪಾಪನೂ ಮಲಗ್ತಾ ಇದ್ದಾಳೆ. ಅವಳಿಗೂ ಊಟ ಮಾಡಿಸ್ಬಿಟ್ಟು ನಾನು ಊಟ ಮಾಡಿ ಮಲಗಬೇಕು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇದಾಗಿತ್ತು ಇವತ್ತಿನ ವ್ಲಾಗ್. ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.